ಸೊ ನಿಮಗೆ 80 ಇಯರ್ಸ್ ಆಗಿರೋ ನೀವು ವೋಟರ್ ಐಡಿನ ತಗೊಂಡಿಲ್ಲ ಅಂದ್ರೆ ನಿಮಗೆ ವಯಸ್ಸು ಎಷ್ಟೇ ಆಗಲಿ ಸೊ ನಿಮ್ಮ ಹತ್ರ ವೋಟರ್ ಐಡಿನೇ ಇಲ್ಲ ಅಂದ್ರೆ ಸೊ ಜಸ್ಟ್ ಆಧಾರ್ ಕಾರ್ಡಿಂದ ನೀವು ವೋಟರ್ ಐಡಿನ ಪಡ್ಕೋಬಹುದು. ಕೇವಲ 5 ನಿಮಿಷದಲ್ಲಿ ವೋಟರ್ ಐಡಿನ ಪಡ್ಕೋಬಹುದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ಫುಲ್ ನೋಡಿ. ಸೊ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಪ್ಲೀಸ್ ಇವಾಗ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಮೊದಲದಾಗಿ 80 ಇಯರ್ಸ್ ಆಗಿರುತ್ತೆ ಬಟ್ ನಿಮ್ಮ ಹತ್ರ ಇನ್ನೂ ವೋಟರ್ ಐಡಿ ಇರಲ್ಲ. ನೀವು ಮಾಡ್ಸೋಕ್ಕೆ ಅಲ್ಲಿ ಅಲಿಯೋಕ್ಕೆ ಆಗಲ್ಲ, ನಿಮ್ಮ ಹತ್ರ ಟೈಮ್ ಇರಲ್ಲ. ಸೊ ಕೇವಲ 5 ನಿಮಿಷದಲ್ಲಿ ಮೊಬೈಲಲ್ಲಿ ಹೇಗೆ ವೋಟರ್ ಐಡಿನ ಅಪ್ಲೈ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅದಕ್ಕೆ ಏನು ಡಾಕ್ಯುಮೆಂಟ್ ಏನು ಬೇಕು ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು. SLC ಮಾಸ್ ಕಾರ್ಡ್ ಆಗಲಿ ಪಾನ್ ಕಾರ್ಡ್ ಆಗಲಿ ಕರೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನೀವು ಯಾವ ಅಡ್ರೆಸ್ಗೆ ವೋಟರ್ ಐಡಿ ಮಾಡಿಸ್ಬೇಕು ಅಂತ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ ಇದ್ರೆ ಆ ಅಡ್ರೆಸ್ಗೆ ನೀವು ವೋಟರ್ ಐಡಿ ಮಾಡ್ಕೋಬೋದು. ಜಸ್ಟ್ 5 ಮಿನಿಟ್ಸಲ್ಲಿ ವೋಟರ್ ಐಡಿ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಅದು ವೋಟರ್ ಹೆಲ್ಪ್ಲೈನ್ ಅಂತ. ಸೊ ಅದನ್ನು ಓಪನ್ ಮಾಡಿದ್ರೆ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ನೀವು ಅಲ್ಲಿ ನ್ಯೂ ಯೂಸರ್ ಕೊಟ್ಟು ನಿಮ್ಮ ಫೋನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಆಗಿ ಸೊ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ವೋಟರ್ ರಿಜಿಸ್ಟ್ರೇಷನ್ ಆಪ್ಷನ್ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕೆಳಗಡೆ ನೋಡ್ಬೋದು ಫಾರ್ಮ್ 6 ನೀವು ವೋಟರ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ವ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಲೆಟ್ ಸ್ಟಾರ್ಟ್ ಅಂತ ಕೆಳಗಡೆ ಆಪ್ಷನ್ ಇದೆಯಲ್ಲ ಕ್ಲಿಕ್ ಮಾಡಿದ ತಕ್ಷಣ ಎಸ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ವೋಟರ್ ಐಡಿ ಇತ್ತು ಅಂದರೆ ಕೆಳಗಡೆ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಫಸ್ಟ್ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟರೆ ನಿಮ್ಮ ಸ್ಟೇಟು ಮತ್ತು ನಿಮ್ಮ ಅಡ್ರೆಸ್ ಎಲ್ಲ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಸ್ಟೇಟು ಡಿಸ್ಟಿಕ್ ಮತ್ತು ನೀವು ವೋಟರ್ ಐಡಿ ಎಲ್ಲೂ ಮಾಡಿಸ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ಇರ್ತೀರ, ಊರಲ್ಲಿ ವೋಟರ್ ಐಡಿ ಮಾಡಿಸ್ಬೇಕು ಅಂದರೆ ನಿಮ್ಮ ಆಧಾರಲ್ಲಿ ಅದೇ ಅಡ್ರೆಸ್ ಇತ್ತು ಅಂದರೆ ಸೊ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಬೆಂಗಳೂರಲ್ಲಿ ಬೆಂಗಳೂರು ಅಡ್ರೆಸ್ಗೆ ನೀವು ಅಡ್ರೆಸ್ ಯಾವುದು ಇಲ್ಲ ಅಂದರೆ ಬೆಂಗಳೂರು ರಿಜೆಕ್ಟ್ ಆಗುತ್ತೆ. ಸೊ ನಿಮ್ಮ ಆಧಾರಲ್ಲಿ ಯಾವ್ದು ಅಡ್ರೆಸ್ ಇರುತ್ತೋ, ನೀವು ಬೆಂಗಳೂರಲ್ಲಿ ಇರುತ್ತೆ ಸ್ವಂತ ಮನೆ ಮಾಡಿರ್ತೀರ ಬಟ್ ಅದರಲ್ಲಿ ಅಡ್ರೆಸ್ ಇರೋಲ್ಲ. ನಿಮ್ಮ ಹತ್ರ ಗ್ಯಾಸ್ ಬಿಲ್ ಆಗಲಿ ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ ಯಾವ್ದಾದ್ರು ಒಂದು ಲೋಕಲ್ ಅಡ್ರೆಸ್ ಮಾತ್ರ ಇತ್ತು ಅಂದರೆ ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋದು ಬೆಂಗಳೂರು ಅಂತಾರೆ. ಸೊ ಒನ್ಸ್ ಇದನ್ನು ಫಿಲ್ ಮಾಡಿದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಡಾಕ್ಯುಮೆಂಟ್ ಇಲ್ಲ ಆಧಾರ್ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದು. ಡೇಟ್ ಆಫ್ ಬರ್ತ್ ಯಾವ್ದ್ರಲ್ಲಿ ಕರೆಕ್ಟ್ ಆಗಿದೆ ಅಂತ. ಆಧಾರ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ಒಂದು ಇತ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಹತ್ರ ಆಧಾರ್ ಕಾರ್ಡ್ ಇರುತ್ತೆ. ಸೊ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಕೊಡಿ. ಅಪ್ಲೋಡ್ ಆದಮೇಲೆ ನಿಮ್ಗೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಫಸ್ಟ್ ನೀವು ಇಲ್ಲಿ ಡಿಸ್ಟಿಕ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನೀವು ಇಲ್ಲೇ ಮಿಸ್ ಮಾಡಿದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಅದಕ್ಕೊಂದು ಸಿಂಪಲ್ ಟ್ರಿಕ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಮಿಸ್ ಮಾಡ್ದಿರಾ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ. ಪ್ರತಿಯೊಂದು ಡೀಟೇಲ್ಸ್ನ ಹಾಕಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಓಕೆ ಡಾಕ್ಯುಮೆಂಟು ಆಧಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಫೈಲ್ ಕೊಡಿ. ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಇದ್ರೆ ಸಾಕು, ಏನು ಬೇಡ, ಜಸ್ಟ್ ಫೋಟೋನ ಅಪ್ಲೋಡ್ ಮಾಡಿ. ಇಲ್ಲಿ ನೆಕ್ಸ್ಟ್ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋಟೋ ಕೇಳುತ್ತೆ, ನಿಮ್ಮ ಹತ್ರ ಒಂದು ಫೋಟೋ ಇಲ್ಲಿ ನಿಮ್ಮ ಸೆಲ್ಫಿ ಎಲ್ಲ ತಗೊಳ್ಳಿ. ನಿಮ್ಮ ಹತ್ರ ಯಾವ್ದಾದ್ರು ಪಾಸ್ಪೋರ್ಟ್ ಫೋಟೋ ಇದ್ರೆ ಅದು ಫೋಟೋ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ಅಪ್ಲೋಡ್ ಪಿಕ್ಚರ್ ಮೇಲೆ ಕೊಟ್ಟು ಗ್ಯಾಲರಿ ಕೊಡಿ. ನಿಮ್ಮ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಈ ಕಡೆ ಅಪ್ಲೋಡ್ ಆಯಿತು. ಮೇಲಾ ಫಿಮೇಲಾ ನಿಮ್ಮ ನೇಮ್ ಫುಲ್ ನೇಮ್ ಹಾಕಿ. ಇಲ್ಲಿ ರೀಜನಲ್ ಅಂತ ಇದೆಯಲ್ಲ ನಿಮ್ಮ ಕನ್ನಡದಲ್ಲಿ ಕೂಡ ಇಲ್ಲಿ ಬರುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ನಾವು ಕರ್ನಾಟಕ ಅಲ್ಲ ಕನ್ನಡದಲ್ಲೂ ಬರುತ್ತೆ. ನೀವು ಸ್ಟೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗೋದು ಕನ್ನಡದಲ್ಲೂ ಬರುತ್ತೆ. ನೀವು ನೇಮ್ನ ಇಲ್ಲ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಹತ್ರ ಸರ್ನೇಮ್ ಏನಾದರೂ ಇತ್ತು ಅಂದರೆ ನಿಮ್ಮ ಫಾದರ್ ನೇಮ್ ಇಲ್ಲ ಫ್ಯಾಮಿಲಿ ನೇಮ್ ಏನಾದ್ರು ಇತ್ತು ಅಂದರೆ ಇಲ್ಲಿ ಸರ್ನೇಮ್ ಹಾಕಿ, ಇಲ್ಲ ಅಂದರೆ ನೀವು ಫುಲ್ ನೇಮ್ ಹಾಕಿ ಬಿಟ್ಬಿಡಿ ಅಷ್ಟೇ. ನೇಮ್ ರೀಜನಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಅಕಸ್ಮಾತ್ ಅಲ್ಲಿ ಏನಾದರೂ ಕರೆಕ್ಷನ್ ಮಾಡಬೇಕು ಅಂದರೆ ಗೂಗಲ್ ಕೀಬೋರ್ಡ್ ಇದ್ದರೆ ಆರಾಮಾಗಿ ನೀವು ಕನ್ನಡ ಕೀಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಟೈಪ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೋದು. ಸರ್ನೇಮ್ ಇದ್ದರೆ ಹಾಕಿ, ಇಲ್ಲಿ ಆಧಾರ್ ಡೀಟೇಲ್ಸ್ ಹಾಕಿ. ಇಲ್ಲಿ ಫೋನ್ ನಂಬರ್ ಅಪ್ಲಿಕೇಟ್ ಫೋನ್ ನಂಬರ್ ಇದೆ, ನೀವು ಫೋನ್ ನಂಬರ್ ಹಾಕಿ. ಯಾಕಂದ್ರೆ ನಿಮ್ಗೆ ಅದಕ್ಕೆ ಮೆಸೇಜ್ ಎಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ. ಮತ್ತು ಇಮೇಲ್ನ ಮಿಸ್ ಮಾಡ್ದಿರ ಹಾಕಿ. ಮತ್ತು ನಿಮಗೆಲ್ಲ ಡಿಸಬಿಲಿಟಿ ಇತ್ತು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ್ದಾದ್ರು ವಿಜುವಲ್ ಆಗಲಿ ಯಾವ್ದಾದ್ರು ಡಿಸಬಿಲಿಟಿ ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ಇಲ್ಲಿ ರಿಲೇಷನ್ಶಿಪ್ ಟೈಪ್ ಕೇಳುತ್ತೆ. ಫಾದರ್ ಆಗಲಿ ಫಾದರ್ ಹಾಕಿ. ಆಲ್ಮೋಸ್ಟ್ ಎಲ್ಲ ಫಾದರ್ಲಿಂದ ಮದರ್ ಹಾಕಲಿ. ಫಾದರ್ ಇದ್ರು ಫಾದರ್ ಹಾಕಿ. ಫಾದರ್ ನೇಮ್ ಹಾಕಿ. ರೀಜನಲ್ ಬರುತ್ತೆ. ಸೊ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಕ್ಷನ್ ಇಲ್ಲ ಅಂದರೆ ಕರೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಫಾದರ್ಗೆ ಲಾಸ್ಟ್ ನೇಮ್ ಇತ್ತು ಸರ್ನೇಮ್ ಏನಾದ್ರು ಇತ್ತು ಅಂದರೆ ಅದು ಹಾಕಿ, ಇಲ್ಲ ಅಂದರೆ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರಲ್ಲಿ ಏನು ಅಡ್ರೆಸ್ ಇರುತ್ತೋ, ನೀವು ಯಾವ ಪ್ರೂಫ್ ಕೊಡ್ತಿರೋ ಡಾಕ್ಯುಮೆಂಟ್ಸು, ನಿಮ್ಗೆ ಎಲ್ಲಿಗೆ ವೋಟರ್ ಐಡಿ ಬೇಕು ಆ ಅಡ್ರೆಸ್ಸು ಕರೆಕ್ಟಾಗಿ ಇಲ್ಲಿ ಅಡ್ರೆಸ್ನ ಮೆನ್ಷನ್ ಮಾಡಿ. ಈ ಕಡೆ ಎಂಟ್ರಿ ಮಾಡಿದ್ರೆ ಅದು ರೀಜನಲ್ ಕೂಡ ಬರುತ್ತೆ. ಕರೆಕ್ಟಾಗಿ ಕರೆಕ್ಷನ್ ಮಾಡ್ಕೊಳ್ಳಿ. ನೀವೇನು ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಅದು ರಾಂಗ್ ಆಗೇ ಬರುತ್ತೆ ನೀವು ವೋಟರ್ ಐಡಿಲಿ. ಆಮೇಲೆ ಮತ್ತೆ ಅದನ್ನು ಚೇಂಜ್ ಮಾಡ್ಸೋಕ್ಕೆಲ್ಲ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಂಟ್ರಿ ಮಾಡಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಫಿಲ್ ಮಾಡಿ. ನಿಮ್ಮ ಟೌನ್ ಅದು ನಿಮ್ಮ ಸಿಟಿ ಟೌನ್ ಯಾವ್ದು ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೋಸ್ಟ್ ಆಫೀಸ್ ನಿಮ್ಮ ಏರಿಯಾಗೆ ಯಾವ ಪೋಸ್ಟ್ ಆಫೀಸ್ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಏರಿಯಾ ಪಿನ್ ಕೋಡ್ ಯಾವುದೋ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ತಾಲೂಕು, ಪ್ಲೀಸ್ ಸೆಲೆಕ್ಟ್ ಅಡ್ರೆಸ್ ಪ್ರೂಫ್ ಅಂತ ಇದೆ ನೋಡಿ. ನೀವು ಇಲ್ಲಿ ಯಾವ್ದು ಅಡ್ರೆಸ್ ಕೊಡ್ತೀರೋ ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಇಷ್ಟು ಡಾಕ್ಯುಮೆಂಟ್ಸ್ ನಿಮಗೆ ವ್ಯಾಲಿಡ್ ಇರುತ್ತೆ. ಇದರಲ್ಲಿ ವಾಟರ್ ಕನೆಕ್ಷನ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಗ್ಯಾಸ್ ಬಿಲ್ಲು, ಆಧಾರ್ ಕಾರ್ಡು, ಕರೆಂಟ್ ಪಾಸ್ಬುಕ್, ಬ್ಯಾಂಕಲ್ಲಿ ಅಡ್ರೆಸ್ ಇದ್ರು ಅದು ತಗೊಳುತ್ತೆ. ಕರೆಂಟ್ ಪಾಸ್ಬುಕ್, ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ಲ್ಯಾಂಡ್ ಓನರ್ ರೆಕಾರ್ಡ್ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಸೇಲ್ಸ್ ಸೀಡು. ಮೇ ಬಿ ಲಾಸ್ಟ್ 2 ಆಪ್ಷನ್ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ತಗೊಳುತ್ತೆ ಅಂತ.
ಬಟ್ ಮೇಲ್ಗಡೆ ಇರೋದು ಯಾವ್ದಾದ್ರು ಒಂದು ಪ್ರೂಫ್ ಇತ್ತು ಅಂದ್ರೆ ನೀವು ತಗೋಬೋದು. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರೋ ಅಡ್ರೆಸ್ ಇತ್ತು ಅಂದರೆ ಜಸ್ಟ್ ಆಧಾರ್ ಮೇಲೆ ಹಾಕಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕ್ಲಿಕ್ ಮಾಡಿ ಮತ್ತೆ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಆಲ್ರೆಡಿ ನಿಮ್ಮ ಫ್ಯಾಮಿಲಿ ಯಾರ ಹತ್ರ ಆದರೂ ವೋಟರ್ ಐ ಡಿ ಇತ್ತು ಅಂದರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೇಡ ಅಂದರೆ ಬಿಡ್ಬೋದು, ಅದೇನು ಅವಶ್ಯಕತೆ ಏನಿಲ್ಲ. ಇತ್ತು ಅಂದರೆ ಅವ್ರಿಗೊಂದು ರೆಫರೆನ್ಸ್ ಸಿಗುತ್ತೆ, ಹೌದು ಫ್ಯಾಮಿಲಿ ಮೆಂಬರ್ ಅಂತ. ಸೊ ಇಲ್ಲ ಅಂದರೆ ಬಿಡಿ, ಜಸ್ಟ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಮತ್ತು ಲಾಸ್ಟ್ ಪೇಜ್ ಡಿಕ್ಲರೇಷನ್ ಬರುತ್ತೆ. ಸ್ಟೇಟ್ ಟು ಡಿಸ್ಟಿಕ್, ನಿಮ್ದು ಯಾವ ಡಿಸ್ಟಿಕ್, ವಿಲೇಜ್ ಯಾವ್ದು ವಿಲೇಜ್, ನಿಮ್ಮ ಊರ ಹೆಸರು ಮತ್ತು ಸ್ಟಾರ್ಟ್ ಡೇಟ್, ಇವತ್ತಿನ ಡೇಟ್ ಹಾಕಿ. ಸ್ಟಿಲ್ ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ. ಕೆಳಗಡೆ ಪ್ಲೇಸ್ ಒನ್ಸ್ ನೀವು ಡನ್ ಅಂತ ಕೊಟ್ಟರೆ ನೀವು ಇಲ್ಲಿ ನೋಡ್ಬೋದು ಪ್ರಿವ್ಯೂ. ನೀವು ಕೊಟ್ಟಿರೋ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿತ್ತು ಅಂದರೆ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟರೆ ನೀವು ನೋಡ್ಬೋದು ಥ್ಯಾಂಕ್ ಯು ಯುವರ್ ರೆಫರೆನ್ಸ್ ಐ ಡಿ. ಈ ರೆಫರೆನ್ಸ್ನೆಲ್ಲ ಬರ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕ್ಲಿಕ್ ಮಾಡಿ ನೀವು ವೋಟರ್ ಐ ಡಿ ಸಬ್ಮಿಟ್ ಮಾಡಿದ್ದಾಯಿತು. ಸೊ ಇವಾಗ ಇದು ಸ್ಟೇಟಸ್ ನೀವು ಚೆಕ್ ಮಾಡ್ಬೋದು. ವಿತಿನ್ 5 days 10 days ಬಿಟ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ವೋಟರ್ ಐ ಡಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಸ್ಟೇಟಸ್ ಯುವರ್ ಕ್ಲೈಮ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ರೆಫರೆನ್ಸ್ ಐ ಡಿ ಇದೆಯಲ್ವಾ, ರೆಫರೆನ್ಸ್ ಐ ಡಿ ಬಿಟ್ಬಿಟ್ಟು ಕೆಳಗಡೆ ಅಪ್ಡೇಟ್ ಫಾರ್ಮ್ಸ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡೋದು ರೆಫರೆನ್ಸ್ ಫಾರ್ಮು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಫರೆನ್ಸ್ ಐ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಸಬ್ಮಿಟೆಡ್. BLO ಅಪಾಯಿಂಟ್ ಆಗ್ತಾರೆ. ಆಮೇಲೆ ಅಕ್ಸೆಪ್ಟ್ ಇಲ್ಲಿ ರಿಜೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಫೀಲ್ಡ್ ವೆರಿಫೈ. ಇದೇ ಫೀಲ್ಡ್ ವೆರಿಫೈ ಏನಾಗಲ್ಲ, ಚಿಂತೆ ಮಾಡಬೇಡಿ. ವಿತಿನ್ 15 days ಒಳಗಡೆ ಇದು ಎಲೆಕ್ಷನ್ ಟೈಮ್ ಇರೋದ್ರಿಂದ ನಿಮ್ಗೆ ವೋಟರ್ ಐ ಡಿ ಬರುತ್ತೆ. ಸೊ ಮಿಸ್ ಮಾಡ್ಕೊಬಿಡಿ, ಅಪ್ಲೈ ಮಾಡ್ಕೊಳ್ಳಿ. ಸೊ ಇನ್ನು ಅಸೆಂಬ್ಲಿನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಜಸ್ಟ್ ಗೂಗಲ್ಗೆ ಹೋಗಿ ವೋಟರ್ ಐ ಡಿ ಲಿಸ್ಟ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ವೋಟರ್ ಐ ಡಿ ಲಿಸ್ಟ್ ಅಂತ ಸರ್ಚ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಡಿಸ್ಟಿಕ್ ಲಿಸ್ಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಡಿಸ್ಟಿಕ್ ಲಿಸ್ಟ್ ಎಲ್ಲ ನೋಡ್ಬೋದು. 35 ಸ್ಟೇಟ್ಸ್ ಅಲ್ಲಿ ತೋರಿಸ್ತಾ ಇದೆ, 35 ಲಿಸ್ಟು. ಅದನ್ನು ಜಸ್ಟ್ ಅದ್ರಲ್ಲಿ ನಿಮ್ದು ಯಾವುದು ಡಿಸ್ಟಿಕ್ ಅಂತ, ನಾನು ಜಸ್ಟ್ ಇಲ್ಲಿ ಬ್ಯಾಂಗ್ಳೂರ್ ಅಂತ ಕ್ಲಿಕ್ ಮಾಡ್ತೀನಿ. ನಮ್ಮದು ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಅಂತ ನೀವು ಇಲ್ಲಿ ನೋಡ್ಬೋದು 4 ಬಂತು. BBMP, ಸೆಂಟ್ರಲು, ನಾರ್ತು, ಸೌತು, ಅರ್ಬನ್. ಸೊ ನಂದು ಅರ್ಬನ್ ಮೇಲೆ ಕ್ಲಿಕ್ ಮಾಡಿದೆ. ಮತ್ತು ಇದರಲ್ಲಿ ಯಾವುದು ಅಂತ ಬೆಂಗಳೂರು ಸೌತ್. ಇವಾಗ ಇಲ್ಲಿ ಕನ್ನಡದಲ್ಲಿದೆ. ಇಷ್ಟರಲ್ಲಿ ನಾವು ಸರ್ಚ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಎಷ್ಟು ನೀವು ತೆಗಿತಾ ಹೋದರೆ ಬರ್ತಾನೆ ಇರುತ್ತೆ. 520 ಇದೆ. ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸಿಂಪಲ್. ಅಸೆಂಬ್ಲಿ ಹೇಗೆ ಸರ್ಚ್ ಮಾಡೋದು ಅಂತ ಇವಾಗ ಇಷ್ಟರಲ್ಲಿ ನಿಮ್ಮವ್ರು ಒಂದೊಂದು ಹುಡ್ಕೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಗೂಗಲಲ್ಲಿ ಟ್ರಾನ್ಸ್ಲೇಟ್ ಆನ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಬಿಡಿ. ಪ್ರತಿಯೊಂದು ಅಲ್ಲಿ ಕನ್ನಡದಲ್ಲಿರೋದು ಪ್ರತಿಯೊಂದು ಇಂಗ್ಲೀಷಲ್ಲಿ ಬರುತ್ತೆ. ಅದಕ್ಕೇನು ಮಾಡಬೇಕು, ನೀವು ಗೂಗಲ್ ಕ್ರೋಮಲ್ಲಿ ಫೈಂಡ್ ಇನ್ ಪೇಜ್ ಅಂತ ಇರುತ್ತೆ ನೋಡಿ. ಇಲ್ಲಿ ಫೈಂಡ್ ಇನ್ ಪೇಜ್ ಅಂತ ಇದೆಯಲ್ವಾ, ಅದರಲ್ಲಿ ಹೋಗ್ಬಿಟ್ಟು ನಿಮ್ಮ ಊರ ಹೆಸ್ರು ಹಾಕಿ. ಸ್ಟಾರ್ಟಿಂಗು 3 letters ಕರೆಕ್ಟಾಗಿ ಹಾಕಿ. ನಿಮ್ಗಲ್ಲಿ ಬರುತ್ತೆ ಸ್ಟಾರ್ಟಿಂಗ್ ಲೆಟರ್ ಆಗಿದ ತಕ್ಷಣ ಬರುತ್ತೆ. ಇವಾಗ ಅಲ್ಲಿ ನಿಮ್ಮ ಊರು ಕರೆಕ್ಟಾಗಿದೆಯಾ ಅಂತ ಸರ್ಚ್ ನೋಡ್ಬಿಟ್ಟು ಇಲ್ಲಿ ಕೆಳಗಡೆ MR ಆಗಲಿ ಇಲ್ಲ ಸಪ್ ಅಂತ ಒಂದು ಇದೆಯಲ್ಲ, ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಗಲ್ಲೂ ಕ್ಯಾಪ್ಸ್ ಕೇಳುತ್ತೆ. ಕ್ಯಾಪ್ಸ್ನ ಹಾಕಿ ಡೌನ್ಲೋಡ್ ಕೊಟ್ಟರೆ ನಿಮ್ಮ ಊರ್ದು ಎಂಟೈರ್ ಲಿಸ್ಟು ಯಾರ ಹೆಸರಲ್ಲಿದೆ ಪ್ರತಿಯೊಂದು ಲಿಸ್ಟು ಡೌನ್ಲೋಡ್ ಆಗುತ್ತೆ. ಸೊ ಇದರಲ್ಲಿ ಏನು ಮಾಡಬೇಕು, ನಿಮ್ಮ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಗೊತ್ತಿರಲ್ವಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ ನಿಮ್ಮ ಅಕಸ್ಮಾತ್ ನಿಮ್ಮ ಫ್ಯಾಮಿಲಿಲಿ ಯಾರ ಹತ್ರ ವೋಟರ್ ಐ ಡಿ ಇಲ್ಲ, ಫಸ್ಟ್ ಟೈಮ್ ನಿಮ್ಮದೇ ಅಪ್ಲೈ ಮಾಡ್ತಾ ಇದ್ರಿ ಅಂದರೆ ಸೊ ಇದು ಯೂಸ್ಫುಲ್ ಆಗುತ್ತೆ ಅಂತ ಒಂದು ಟ್ರಿಕ್ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಮಾಡಿ ಅಂತ ನಿಮ್ಮೂರ್ದು ಎಂಟೈರ್ ಲಿಸ್ಟ್ನ ಡೌನ್ ಮಾಡ್ಕೊಂಡಿದ್ದೀರಾ. ಇದರಲ್ಲಿ ಏನು ಮಾಡಬೇಕು ಅಂದರೆ ಯಾರ್ದಾದ್ರೂ ಒಬ್ರದ್ದು ವೋಟರ್ ಐ ಡಿದು ನಂಬರ್ ಇರುತ್ತೆ, ಆ ನಂಬರ್ನ ತೊಗೊಳ್ಳಿ, ಬರ್ಕೊಳ್ಳಿ. ಎಲ್ಲಾದರೂ ಬಂದ್ಬಿಟ್ಟು ಇಲ್ಲಿ ವೋಟರ್ ಹೆಲ್ಪ್ಲೈನ್ ಆ್ಯಪಲ್ಲಿ ವೋಟರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋ ಯುವರ್ ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಅಂತ ಇದೆ ನೋಡಿ, ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನೀವು ಅಲ್ಲಿ ನಿಮ್ಮೂರವ್ರು ಯಾರಾದ್ರೂ ಒಬ್ರದ್ದು ವೋಟರ್ ಐ ಡಿ ಡೀಟೇಲ್ಸ್ ತಗೊಂಡ್ರಲ್ವಾ, ಆ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಸರ್ಚ್ ಪೋಲಿಂಗ್ ಸ್ಟೇಷನ್ ಅಂತ ಕೊಟ್ಟರೆ ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದು ಡೀಟೇಲ್ಸ್ ಇಲ್ಲೇ ಬರುತ್ತೆ. ಬೆಂಗಳೂರು ಸೌತ್, ಬೆಂಗಳೂರು ರೂರಲ್ಲು, ಡಿಸ್ಟಿಕ್, ಸ್ಟೇಟು, ಪಾರ್ಟ್, ಪ್ರತಿಯೊಂದು ಡೀಟೇಲ್. ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ 176 ಬೆಂಗಳೂರು ಸೌತ್ ನಿಮ್ಗೆ ಅಲ್ಲೇ ಬರುತ್ತೆ. ನೀವೇನು ಚಿಂತೆ ಮಾಡೋಕ್ಕೆ, ಜಸ್ಟ್ ಇದೊಂದು ಟ್ರಿಕ್ ಅಷ್ಟೇ. ಇದರಿಂದ ಅವ್ರಿಗೆ ಗೌರ್ಮೆಂಟವರೇ ಬಿಟ್ಟರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಗೊತ್ತಿದ್ರೆ ಜಸ್ಟ್ 5 minutesಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಆಧಾರು, ಪ್ಯಾನು ಯಾವುದು ಡೀಟೇಲ್ಸ್ ಇದೆ ಅಡ್ರೆಸ್ ಹಾಕಿ ನೀವು ವೋಟರ್ ಐ ಡಿನ ಅಪ್ಲೈ ಮಾಡ್ಕೋಬೋದು. ವಿತಿನ್ 15 days ಒಳಗಡೆ ನಿಮ್ಮ ವೋಟರ್ ಐ ಡಿ ನಿಮಗೆ ಬರುತ್ತೆ. ಸೊ ಈ ಅವಕಾಶನ ಯಾರು ಮಿಸ್ ಮಾಡ್ಕೊಬಿಡಿ. ಎಲೆಕ್ಷನ್ ಟೈಮ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ರಿಜೆಕ್ಟ್ ಮಾಡೋದು 0.0%. ನೀವೇನೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕೋರೆ ಪ್ರತಿಯೊಬ್ಬರಿಗೂ ನಿಮಗೆ ವೋಟರ್ ಐ ಡಿ ಬರುತ್ತೆ. ಎಲೆಕ್ಷನ್ ಟೈಮ್ ಇರೋದ್ರಿಂದ 18 years ಕಂಪಲ್ಸರಿ. 18 years ಅಂತಲ್ಲ, ನೀವು 25 ಆಗಲಿ 30 ಆಗಲಿ 35 ಆಗಲಿ 40 ಆಗಿರಲಿ, ನಿಮ್ಮ ಹತ್ರ ಪ್ರೂಫ್ ಕರೆಕ್ಟಾಗಿದೆಯಾ, ಸೊ ನಿಮಗೆ ವೋಟರ್ ಐ ಡಿ ಕೊಡ್ತಾರೆ. ಸೊ ಯಾರು ಈ ಅವಕಾಶನ ಮಿಸ್ ಮಾಡ್ಕೊಬಿಡಿ. ಎಲ್ಲರೂ ವೋಟರ್ ಐ ಡಿನ ಪಡ್ಕೊಳ್ಳಿ. ಎಲೆಕ್ಷನ್ ಬಂತು, ಎಲ್ಲರೂ ವೋಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಗಾಯ್ಸ್. ಹೀಗೆ ಸಪೋರ್ಟ್ ಮಾಡ್ತೇನೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಕೆಳಗಡೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಸಪೋರ್ಟ್ ಮಾಡೋಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.